ನಮಸ್ಕಾರ ವೀಕ್ಷಕರೇ, ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಜೀವನದಲ್ಲಿ ಏಳಿಗೆ ಕಾಣತಕ್ಕಂಥದ್ದು. ನೀವು ಮಿಥುನ ರಾಶಿಯವರಾಗಿದ್ದು ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ ಗುರುಗಳೇ, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾ ಇದೆ, ಏಳಿಗೆ ಕಾಣ್ತಾ ಇಲ್ಲ, ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ಸಾಮಾನ್ಯವಾಗಿ ನಾವು ಆ ಗ್ರಹ ದೋಷ ಈ ಗ್ರಹ ದೋಷ ಇರ್ಬೋದು, ಮತ್ತೊಂದು ವೈಯಕ್ತಿಕ ಅಂತ ಅಲ್ಲದೇ ಕೆಲವಿಷ್ಟು ಎಕ್ಸ್ಟರ್ನಲ್ ಆಗಿ ನಿಮಗೆ ಗೊತ್ತಾಗುತ್ತೆ, ಇದು ಯಾವುದೇ ಗ್ರಹ ದೋಷ ಅಲ್ಲ, ಇದು ಯಾರೋ ಕೈ ಕೊಟ್ಟಿದ್ದಾರೆ ಅಥವಾ ಏನೋ ಆಗಿದೆ, ಇದು ಬೇರೆನೇ ಏನೋ ಇದೆ ಇದು ಅನ್ನುವಂಥ ಅನುಭವ ನಿಮಗೆ ಬಂದಿರ್ತದೆ. ಸೊ ಆ ಅನುಭವದ ವಿಚಾರವಾಗಿ ನಾನು ಇವತ್ತಿನ ದಿವಸ ಮಿಥುನ ರಾಶಿಯವರ ಮಾಟ ಮಂತ್ರ ದೋಷಗಳ ಲಕ್ಷಣಗಳು, ಪರಿಹಾರಗಳು, ಬರೀ ಮಾಟ ಮಂತ್ರ ಅಂತಲ್ಲ, ದೃಷ್ಟಿ ದೋಷವೂ ಬಂತು. ದೃಷ್ಟಿ ದೋಷ ಅಂದರೆ ಬರೀ ಮನುಷ್ಯರ ದೃಷ್ಟಿ ಅಲ್ಲ ಸ್ವಾಮಿ, ಅದರಲ್ಲಿ ಶಾಸ್ತ್ರದಲ್ಲೇ ಬರ್ತಕ್ಕಂಥ ಪ್ರೇತ ದೃಷ್ಟಿ, ಪಿಶಾಚ ದೃಷ್ಟಿ, ನೆಗೆಟಿವ್ ಎನರ್ಜೀಸ್ ಇರುತ್ತೆ. ಅದರ ದೃಷ್ಟಿಗಳು ಸಹ ನಮ್ಮ ಏಳಿಗೆಯನ್ನು ನೀವು ಬಹಳ ಸ್ಟಾಪ್ ಮಾಡಿಬಿಡಿರುತ್ತೆ. ಸಾಮಾನ್ಯವಾಗಿ ನೋಡಿ, ನೀವೇನಾದರೂ ಪ್ರಶ್ನಶಾಸ್ತ್ರ ಅಂತ ಹೋದಾಗ, ಅಂದರೆ ಕವಡೆ ಇತ್ಯಾದಿಗಳು ಹಾಕಿ ನೋಡಿದಾಗ, ನಾವೀಗ ಮಾಟ ಮಂತ್ರ ಅಂದರೆ ಅದನ್ನೇ ಹಾಕಿ ನೋಡ್ತಕ್ಕಂಥದ್ದು. ಸೊ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಈ ಪ್ರಶ್ನಶಾಸ್ತ್ರ ಅನ್ನುವ ಗ್ರಂಥ. ಇದರಲ್ಲೇ ಏನು ಹೇಳ್ತಾರೆ, ಇದರಲ್ಲಿ ಮತ್ತೆ ಅದನ್ನು ಡಿವೈಡ್ ಮಾಡ್ತಾರೆ, ಬಾಧಕಾಧಿಪತಿ, ಮಹಾಬಾಧಕಾಧಿಪತಿ ಅಂತ ಡಿವೈಡ್ ಮಾಡ್ತಾರೆ. ಮಾಟ ಮಂತ್ರಗಳ ವಿಚಾರಕ್ಕೆ ಬಂದಾಗ ಅದರಲ್ಲಿ ಬಾಧಕಾಧಿಪತಿಯ ವಿಚಾರ ಅಂತ ಬಂದಾಗ ಮಿಥುನ ಲಗ್ನಕ್ಕೆ ಅಥವಾ ಆರೂಢ ಲಗ್ನ ಮಿಥುನ ಬಂತು ಅಂದರೆ ಬಾಧಕಾಧಿಪತಿ ಗುರುವಾಗಿರ್ತಾನೆ, ಷಷ್ಠ್ಯಾಧಿಪತಿ ಕುಜನಾಗಿರ್ತಾನೆ. ಈ ಕುಜ ಹಾಗೂ ಗುರು ವಿಗ್ರಹಗಳ ಒಂದು ಚಲನೆ ಗೋಚಾರ ರೀತಿಯ ನಿಮ್ಮ ಮಾಟಮಂತ್ರಗಳ ವಿಚಾರದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಯಾಕೆ ಅಂತಂದ್ರೆ, ಗುರುಳೆ ಈ ಟೈಮಲ್ಲೂ ಇನ್ನೂ ಮಾಟ ಮಂತ್ರ ಅಂದ್ರೆ ಹೆಂಗೆ ಗುರುಳೆ ಅಂತ ಅನ್ನೋರಿಗೆ ನನಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅನುಭವ ವೇದ್ಯ ಅಂತ ಕೆಲವಿಷ್ಟು ಇರುತ್ತೆ, ಅಂದ್ರೆ ಅನುಭವಿಸೋನಿಗೆ ಗೊತ್ತು ಆ ಕಷ್ಟ ಏನು ಅನ್ನುವಂಥದ್ದು ಅಂತ. ಎಲ್ಲರಿಗೂ ನಾವು ಬಿಡಿಸಿ ಹೇಳಲಿಕ್ಕೆ ಆಗಲ್ಲ, ಅನುಭವಿಸಿದ್ರೆ ಗೊತ್ತಿರ್ತದೆ ಆ ಮಾಟ ಮಂತ್ರ ಇತ್ಯಾದಿ ಸಮಸ್ಯೆಗಳು ಅಂತ. ನೋಡಿ, ಬಹಳ ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಗುರು ಬಾಧಕಾಧಿಪತಿ ಆಗ್ಬಿಡ್ತಾನೆ ಅಂದಾಗ ಸ್ವಲ್ಪ ಗುರು ಹಿರಿಯರೇ ಅವ್ರಿಗೆ ಶತ್ರುಗಳಾಗ್ಬಿಡ್ತಾರೆ. ಅವ್ರಿಗೆ ತೊಂದರೆ ಕೊಡ್ತಕ್ಕಂಥವ್ರು ಗುರು ಹಿರಿಯರೇ ಆಗುವ ಸಾಧ್ಯತೆಗಳು ಬಹಳ ಜಾಸ್ತಿ ಇರುತ್ತೆ ಗುರುಗ್ರಹದ ಒಂದು ಚಲನೆ ಮೇಲೆ. ಅಂದರೆ ಆರೂಢ ಲಗ್ನದಲ್ಲಿ ಏನು ಬರ್ತದೆ ಅನ್ನುವಂಥದ್ದು ನೋಡ್ಕೊಳ್ಬೇಕಾಗಿದೆ. ಎರಡನೇದಾಗಿ ಕುಜಗ್ರಹ ಷಷ್ಠ್ಯಾಧಿಪತಿ ಆಗಿರ್ತಾನೆ. ಮಿಥುನ ರಾಶಿಯವರ ಶತ್ರುಗಳು ಬಹಳ ಸಿಟ್ಟಿನಿಂದ ಕೂಡಿರ್ತಾರೆ ಅಂತ, ಬಹಳ ಓವರ್ ಆಗಿ ಸಿಟ್ಟಿರ್ತದೆ ಅವರಲ್ಲಿ, ಒಂದು ಕೆಂಡದಂತೆ ಅಂತ. ತುಂಬ ಕೋಪ ಪೀಡಿತರಾಗಿರ್ತಾರೆ, ಅವರು ತುಂಬ ಸಿಟ್ಟಿನವರಾಗಿರ್ತಾರೆ. ಸೊ ಅದರಿಂದ ಏನು ಬೇಕಾದ್ರೂ ಮಾಡ್ಬೋದು, ತುಂಬ ಸಿಟ್ಟಿನ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ಸೊ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಟಮಂತ್ರಗಳು ಕೂಡ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಈ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಆದ್ದರಿಂದಾಗಿ ಕುಜ ಹಾಗೂ ಗುರುವಿನ ಪ್ರಭಾವ, ಷಷ್ಠ್ಯಾಧಿಪತಿ ಬಾಧಕಾಧಿಪತಿಯ ಪ್ರಭಾವ ಇದೆಯಲ್ಲ, ಇದು ಬಹಳ ಪ್ರಮುಖವಾಗಿರತಕ್ಕಂಥದ್ದಾಗಿರ್ತದೆ. ಸೊ ಆದ್ರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಮಾಟಮಂತ್ರಗಳು ಅಂತ ಬಂದಾಗ ಹಿರಿಯರ ಸಹಾಯ ಸಿಗೋದೇ ಇಲ್ಲ, ಅವರಿಂದ ತೊಂದರೆನೇ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ, ಅವ್ರ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಎರಡನೇದಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಮಾಟಮಂತ್ರಗಳಾಗ್ಬಿಡ್ತವೆ. ಯಾವುದೋ ಒಂದು ಸೈಟ್ ಇದೆ ಗುರುಗಳೇ, ಮಿಥುನ ರಾಶಿ ಸೇಲೇ ಮಾಡೋಕ್ಕಾಗ್ತಾ ಇಲ್ಲ, ಏನೇನೆಲ್ಲ ಸೇಲ್ ಮಾಡಿದೆ, ಎಂತೆಂತ ಬಂದ್ರು, ಅಡ್ವಾನ್ಸ್ ಕೂಡ ಕೊಟ್ಟರು, ಅಗ್ರಿಮೆಂಟ್ ಕೂಡ ಮಾಡ್ಕೊಂಡ್ರು ಕೂಡ ತಗೊಳ್ತಾ ಇಲ್ಲ, ಸೇಲ್ ಆಗ್ತಾ ಇಲ್ಲ, ಅಥವಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ, ಫ್ರೆಂಡ್ಸ್ಗಳು, ಮಿಥುನ ರಾಶಿಯವರಿಗೆ ಫ್ರೆಂಡ್ಸ್ಗಳು ಕೂಡ ಸುಮಾರು ಸಮಸ್ಯೆ ಆಗ್ಬಿಡ್ತಾರೆ. ಫ್ರೆಂಡ್ಸ್ಗಳಿಂದಲೂ ಮಾಟಮಂತ್ರ ಅಂದರೆ, ನಾನು ಯಾವುದೋ ನಿಮ್ಮ ಸ್ನೇಹದ ನಡುವೆ ಕಂದಕವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇಲ್ಲ. ಸಪ್ತಮಾಧಿಪತಿಗೆ ಬಾಧಕಾಧಿಪತಿ ಆಗಿರ್ತಾನೆ ಮಿಥುನ ಲಗ್ನಕ್ಕೆ ಆರೂಢ ಲಗ್ನ ಆದಾಗ. ಸೊ ಮಿಥುನ ರಾಶಿಯವರಿಗೆ ಆ ಒಂದು ದೃಷ್ಟಿಕೋನದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಸೊ ಅದರಿಂದ ನಿಮ್ಮ ಏಳಿಗೆಯನ್ನು ಸಹಿಸದೆ ಬಹಳ ಜನ ನಾಟಕ ಮಾಡ್ಬೋದು, ನಿಮ್ಮ ಮುಂದೆ ಫ್ರೆಂಡ್ ಆಗಿದ್ದು ನಿಮ್ಮ ಹಿಂದೆ ಅವರು ಅದನ್ನು ಬೆನ್ನಿಗೆ ಚೂರಿ ಅಂತಾರಲ್ಲ, ಆ ಥರದ ಸಾಧ್ಯತೆಗಳಿರ್ತದೆ. ಸೊ ಅದರಿಂದ ಯಾರು ಶತ್ರುಗಳು ಯಾವ ಕಡೆಯಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಭೂಮಿಯ ವಿಚಾರದಲ್ಲಿ ಆಗ್ಬೋದು, ಚಿಕ್ಕ ಪುಟ್ಟ ವಿಚಾರಗಳಾಗಬಹುದು, ಶತ್ರುತ್ವ ಬೆಳೆದು ಬಿಡ್ತದೆ. ಆಮೇಲೆ ನಿಮ್ಮದು ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ, ನಿಮ್ಮ ಮಾತು, ನೀವೆಲ್ಲ ಮಾತಾಡ್ತಾ ತುಂಬ ಜನ ಮಾತಾಡ್ತಿದ್ದೀನಿ ಅಂತ, ಬಟ್ ಆ ಮಾತು ಎಲ್ಲೋ ಎದುರುಗಡೆ ಇರತಕ್ಕಂಥವರಿಗೆ ತುಂಬ ಹರ್ಟ್ ಆಗ್ಬಹುದು, ಅಥವಾ ನೀವು ಮಾಮೂಲಾಗಿ ನಗಾಡಿದ್ದು ಎದುರುಗಡೆ ಇರೋನು ನನ್ನನ್ನೇ ನೋಡ್ಕೊಂಡು ನಕ್ಕದ ಅನ್ಕೋಬಹುದು, ಅಥವಾ ನನ್ನ ವಿಚಾರವನ್ನು ಲೇವಡಿ ಮಾಡ್ತಾ ಇದ್ದಾರೆ ನನಗೆ ಇವರು ಅನ್ಕೋಬಹುದು, ತುಂಬ ಕೋಪಗ್ರಸ್ತನಾಗ್ಬೋದು, ನೀವು ಯಾರನ್ನ ಬೇಕಾದ್ರೆ ನನ್ನ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು ಅನ್ನುವ ರೀತಿಯಲ್ಲಿ ಅನ್ಬೋದು. ಸೊ ಎಲ್ಲಿಂದ ಶತ್ರುತ್ವ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೂ ನಿಮ್ಮ ಸಂಚಾರ ಇರುತ್ತಲ್ಲ ಮಿಥುನ ರಾಶಿಯವ್ರದ್ದು, ಇನ್ನೂ ಒಂದು ಸಮಸ್ಯೆ ಹೇಳ್ತೀನಿ ಕೇಳ್ಕೊಳ್ಳಿ. ದೃಷ್ಟಿ ಅನ್ನೋದು ಹೇಳಿದ್ನಲ್ಲ, ಬರೀ ಮನುಷ್ಯರ ದೃಷ್ಟಿ ಅಷ್ಟೇ ಅಲ್ಲ, ನೀವು ತುಂಬ ದೈವ ದೃಷ್ಟಿಯೂ ಇರ್ತದೆ, ದೇವತೆಗಳ ದೃಷ್ಟಿಯೂ ಇರ್ತದೆ, ಪಿಶಾಚಗಳ ದೃಷ್ಟಿನೂ ಇರ್ತದೆ. ಇದ್ರ ಏನಾಗ್ಬಿಡುತ್ತೆ, ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಾತು ಜೋರಾದ ಮೇಲೆ ಈ ಕೆಲಸ ಆದರೆ ಈ ದೇವ್ರಿಗೆ ಆ ಪೂಜೆ ಮಾಡಿಸ್ಬಿಡ್ತೀನಿ, ಆ ದೇವ್ರಿಗೆ ಈ ಪೂಜೆ ಮಾಡಿಸ್ಬಿಡ್ತೀನಿ, ಪೂಜೆ ನಿಮ್ಮ ಕೆಲಸ ಆದಮೇಲೆ ಮರ್ತು ಬಿಡ್ತೀರಾ ನೀವು ಅದನ್ನು, ಅದೆಲ್ಲ ಫುಲ್ ಮರ್ತೇ ಹೋಗುತ್ತೆ.
ಇನ್ನೊಬ್ಬರು ನೆನಪು ಮಾಡಿದಾಗ ಮಾಡಿಸಿ ಮತ್ತೆ ಮರ್ತು ಹೋಗ್ಬಿಡುತ್ತೆ. ವಾಗ್ದೋಷಗಳು ತುಂಬ ಬಂದ್ಬಿಡುತ್ತೆ, ದೇವತಾ ದೃಷ್ಟಿ ಬಂದ್ಬಿಡುತ್ತೆ ಅಲ್ಲಿ. ಸೊ ಅದರಿಂದ ಬಹಳ ಗಮನಿಸಬೇಕು. ನಿಮಗೂ ಅನುಭವಕ್ಕೆ ಬರುತ್ತೆ. ಈಗ ಬಹಳ ಕೆಟ್ಟ ಕನಸು ಬೀಳ್ತಾ ಇದೆ, ನಿದ್ರೆ ಮಾಡಿದಾಗ ಯಾರಿಗೋ ಬಂದು ಹಿಚ್ಕದಂಗೆ ಆಗ್ತಾ ಇದೆ ಗುರುಳೆ, ಭಯ ಆಗ್ತಾ ಇದೆ. ಕೃತ್ರಿಮ ಮಾಟಮಂತ್ರ ದೃಷ್ಟಿದೋಷಗಳ ಲಕ್ಷಣಗಳಾಗಿರ್ತದೆ, ಇದು ಶತ್ರುಬಾಧಿ ಲಕ್ಷಣಗಳಾಗಿರ್ತದೆ. ಆ ಕೆಟ್ಟ ಶಕ್ತಿ ನಿಮಗೆ ಮಲ್ಕೊಳ್ಳೋಕೆ ಬಿಡ್ತಾ ಇಲ್ಲ, ಕೆಟ್ಟದಾಗಿ ಅದು ತುಂಬ ಹಿಂಸೆ ಕೊಡ್ತಾ ಇದ್ಮೇಲೆ ತುಂಬ ಸುಖ ಸುಮ್ಮನೆ ಗಂಡ ಹೆಂಡತಿ ಜಗಳ, ಫ್ರೆಂಡ್ಸ್ ಮಧ್ಯೆ ಜಗಳ, ಪಾರ್ಟ್ನರ್ಸ್ ಮಧ್ಯೆ ಜಗಳ, ನೀವೇನೋ ಹೇಳ್ತೀರ ಅವರೇನೋ ತಿಳ್ಕೊಳ್ತಾ ಇದ್ದಾರೆ. ಜೀವನದಲ್ಲಿ ಏಳಿಗೆನೇ ಇಲ್ಲ, ಎಲ್ಲ ಸ್ಲೋ ಆಗೋಗಿದೆ. ನಿಮ್ಗೆ 2020ನೇ ಇಸ್ವಿಯಿಂದ ನೋಡ್ಕೊಂಬಂದ್ರೆ ಗ್ರಾಫ್ ಹಿಂಗೆ ಕೆಳಗೆ ಹೋಗ್ತಾ ಇದೆ ಬಿಟ್ರೆ ಗ್ರಾಫ್ ಮೇಲೆ ಹೋಗ್ತಾ ಇಲ್ಲ. ಜೀವನದಲ್ಲಿ ಹೋಗ್ತಾ ದಿನ ಕೆಳಗೆ ಹೋಗ್ತಾ ಇದ್ರೆ, ಕುಗ್ತಾ ಇದ್ರೆ ಬಿಟ್ರೆ ಹಿಗ್ತಾ ಇಲ್ಲ. ನೀವು ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ. ಕ್ಷುದ್ರಾಭಿಚಾರಗಳ ಲಕ್ಷಣ ಇರ್ತದೆ. ಶತ್ರುಗಳು ಎಲ್ಲಿರ್ಬೋದು, ಎಲ್ಲ ಕಡೆನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಕೆಟ್ಟ ಕನಸುಗಳು ಬಿಡೋದಷ್ಟೇ ಅಲ್ಲ, ನೀವು ಆಹಾರ, ನೀವೇನು ಊಟ ಮಾಡ್ತೀರಾ ಅದರಲ್ಲಿ ಯಾವಾಗಲೂ ನಿಮಗೆ ಹೆಚ್ಚೆಚ್ಚು ಕೂದಲುಗಳು ಬರ್ತಾ ಇದೆ ಅಂತಂದ್ರೆ ಕ್ಷುದ್ರಾಭಿಚಾರ ಲಕ್ಷಣಗಳಿರ್ತದೆ. ಆಹಾರದಲ್ಲಿ ಕೂದಲು ಬರ್ತಕ್ಕಂಥದ್ದು. ಇನ್ನು ಮನೆ ಮುಂದೆ ಲಿಂಬೆಹಣ್ಣು ಬಿತ್ತು, ಕುಂಕುಮ ಯಾರು ಹಾಕಿದ್ರು, ಭಸ್ಮ ಯಾರು ಹಾಕಿದ್ರು, ಮತ್ತೊಂದೇನೋ ಹಾಕಿದ್ರು, ಮೂಳೆ ಸಿಕ್ತು, ಇನ್ನೊಂದು ಸಿಕ್ತು, ಮತ್ತೊಂದು ಸಿಕ್ತು, ಕುಡಿಕೆ ಸಿಕ್ತು, ಅದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಕ್ಷುದ್ರಾಭಿಚಾರ ಲಕ್ಷಣಗಳೇ. ಅದು ಮಾಡೋದೇ ಅಂತಕ್ಕೋಸ್ಕರ ಗೊತ್ತಿರ್ತದೆ. ಕೆಲವರು ಬೆನ್ನು ಹಿಂದೆ ಹಾಕಿದಂತ ಕೂಡ ನಿಮ್ಗೆ ಗೊತ್ತಾಗಬೇಕಲ್ಲ, ನಿಮ್ಗೆ ಗೊತ್ತಿಲ್ಲದೆ ಮಾಡಿರುವಂಥದ್ದು ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಇಂಥ ಟೈಮ್ನಲ್ಲಿ ಬಹಳ ಅದ್ಭುತವಾದಂತಹ ಪರಿಹಾರದ ವಿಚಾರದಲ್ಲಿ ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದಂತಹ ಮಂತ್ರವನ್ನು ಹೇಳ್ತಾನೆ. ಪ್ರತಿ ದಿವಸ ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ. ಈ ಎಲ್ಲ ಕ್ಷುದ್ರಾಭಿಚಾರಗಳಿಂದ ಒಂದು ರಕ್ಷಣೆಯನ್ನು ಪಡಿಬಹುದಾಗಿರ್ತದೆ. ಇದು ಬಿಟ್ಟರೆ ನೀವು ನವದುರ್ಗ ದೀಪಾರಾಧನೆಯನ್ನು ಮಾಡಬಹುದು. ಬಹಳ ವಿಶೇಷವಾಗಿ ಸಂಧ್ಯಾಕಾಲ ಅಂದರೆ ಸೂರ್ಯಾಸ್ತದ ನಂತರ ಸ್ವಲ್ಪ ಕತ್ಲಾಗಿರುತ್ತೆ, ಒಂದು 6:30-7 ಗಂಟೆ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮನೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ನೀವು ಗುರುವಾರ ಹಾಗೂ ಮಂಗಳವಾರ ಈ 2 ವಾರಗಳಲ್ಲಿ ಸಂಜೆ 7 ಗಂಟೆ ಟೈಮಿಗೆ ಒಂದು ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮನೆ ಮುಂದೆ ಅಥವಾ ದೇವ್ರ ಮನೆ ಒಳಗಡೆ ಜಾಗ ಇದ್ರೆ ಒಂದು ರಂಗೋಲಿಯನ್ನು ಬಿಡಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಒಳಗಡೆ ದೀಪಗಳು 9 ದೀಪಗಳನ್ನು ಹಚ್ಚಬೇಕು. ನಿಮಗೆ ಆ 9 ದೀಪಗಳಿಗೂ ಹೆಸರಿದೆ, ಹೆಸರನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಆಯ್ತಾ. 9 ಇದನ್ನಿಟ್ಟು ಅದರಲ್ಲಿ ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಬೇಕು. ನೀವು ನೆನ್ಪಿಟ್ಕೊಳ್ಳಿ, ಸಾಸಿವೆ ಎಣ್ಣೆಯಲ್ಲಿ ಆ ದೀಪವನ್ನು ಹಚ್ಚಬೇಕು. ಈಗ ಎಲ್ಲ ಕಡೆ ಅಡುಗೆಗೆ ಸಾಸಿವೆ ಎಣ್ಣೆ ಉತ್ತರ ಭಾರತದಲ್ಲಿ ಬಳಸ್ತಾರೆ, ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ಆ 9 ದೀಪಗಳು, ಅದರಲ್ಲಿ ವಿಶೇಷವಾಗಿ ನೀವು ಸ್ವಲ್ಪ ಚಿಟಿಕೆಶರು 2 ಧಾನ್ಯ, ಯಾವುದು ಒಂದು ಕಡಲೆಕಾಳು, ಎರಡನೇದಾಗಿ ತೊಗರಿ, ಇದು ಎರಡು ಒಂದು ಚಿಟಿಕೆ, ಒಂದು 4 ಕಾಳಷ್ಟಾರು ಅದು ದೀಪಗಳಲ್ಲಿ ಹಾಕಬೇಕು. 9 ದೀಪಗಳಿಗೂ 9 ಹೆಸರು. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚ ಅಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾಹ ಅಂತ ಹೇಳ್ತಾರೆ. ಈ 9 ದುರ್ಗೆಯರ ಹೆಸರನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ 9 ದೀಪಗಳಿಗೆ ಅದೇ ಹೆಸರಲ್ಲಿ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಕೊಳ್ಬಹುದು. ಇಲ್ಲ ಇನ್ನು ಪವರ್ಫುಲ್ ಆದ, ಸುಲಭವಾದ, ಏನು ಮಾಡೋ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ನಾವು ನಿಮಗೆ ಮಾಡುವ ವಿಶೇಷ ಪರಿಹಾರ ಏನು ಗೊತ್ತಾ? ವೀಕ್ಷಕರೇ ಗಮನವಿಟ್ಟು ಕೇಳಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ಅಮಾವಾಸ್ಯೆ ದಿವಸ, ಯಾವತ್ತು ಜೂನ್ 25 ಬುಧವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಈ ಸಮಸ್ಯೆಗಳು, ಇಷ್ಟು ತನಕ ನಾನೇನು ಸಮಸ್ಯೆಗಳು ಹೇಳಿದ್ನಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ, ಅದು ದೃಷ್ಟಿದೋಷವಾಗಿರಲಿ, ಅದು ಮಾಟಮಂತ್ರವಾಗಿರಲಿ, ಅದು ಶತ್ರುಬಾಧೆಯಾಗಿರಲಿ, ಅದು ಜಾಗದಲ್ಲಿ ಬೇಕಾದ್ರೂ ತೊಂದರೆ ಇರಲಿ, ಏನು ಬೇಕಾದ್ರೂ ಆಗಿರಲಿ, ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ಮಹಾಪ್ರತ್ಯಂಗಿರಾ ಹೋಮ, ಬಹಳ ಪವರ್ಫುಲ್. ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದೆ. ಸೊ ಆ ಮಹಾಪ್ರತ್ಯಂಗಿರಾ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ ಬ್ರಾಸ್ಲೆಟ್ ಅನ್ನು ನಾವು ಅದರಲ್ಲಿ ಸಿದ್ಧಪಡಿಸಿ ಕೊಡ್ತಾ, ಅಂದರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಜ್ವಾಲಾಮುಖಿ ರತ್ನಗಳು ಭೂಮಿ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ, ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ, ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿಯ ಈ ಒಂದು ಇದಕ್ಕೆ ಟಚ್ ಆದ್ಮೇಲೆ ಅದೊಂದು ರತ್ನವಾಗಿ, ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ. ಅದನ್ನ ಬೀಡ್ಸ್ ತರ ಮಾಡಿ ಅದನ್ನ ಲಾವಾ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ. ಅದನ್ನು ಸೂಕ್ಷ್ಮ ನೀವು ಗಮನ ಕಳುತ್ತಾ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮ್ಗೆ, ಅದು ಲಾವಾ ರಸನೇ ಗಟ್ಟಿಯಾಗಿರ್ತಕ್ಕಂಥದ್ದು ಒರಿಜಿನಲ್ ಜ್ವಾಲಾಮುಖಿ ರತ್ನಗಳು. ಇದರಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಅದ್ಭುತವಾದ ಪ್ರತ್ಯಂಗಿರಾ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ. ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನ, ಯಾಕೆ ನವಗ್ರಹಗಳ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳೂ ಸಹ ಆ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಿರುತ್ತೆ. ಜೊತೆಗೆ 9
9 ವಿಶೇಷವಾದ ಉಪರತ್ನಗಳಿಗೆ 9 ವಿಧದ ಅಮ್ಮನವರು. ನಾನಾಗಲೇ ಹೇಳಿದೆ, ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ, ಆ ನವದುರ್ಗೆಯರನ್ನ ಈ ವಿಶೇಷವಾದ 9 ರತ್ನಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡ ಅಂತ ಚತುರ್ಥಕಂ, ಕೂಷ್ಮಾಂಡೇತಿ ಚತುರ್ಥಕಂ, ಸ್ಕಂದಮಾತೆ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ, ಸಪ್ತಮಂ ಕಾಲರಾತ್ರಿ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ. 9 ರತ್ನಗಳಿಗೂ 9 ದುರ್ಗಾನ ಆವಾಹನೆ ಮಾಡಿ ನವದುರ್ಗಾ ಹೋಮವನ್ನು ಮಾಡ್ತೀವಿ ನಾವು. ನವದುರ್ಗಾ ಹೋಮವನ್ನು ಮಾಡಿ ಈ 9 ರತ್ನಗಳ ಎನರ್ಜೈಸ್ ಆದರೆ ಮಹಾಪ್ರತ್ಯಂಗಿರ ಹೋಮ ಹಾಗೂ ಷಟ್ಪ್ರಣಮ ಮಹಾಮೃತ್ಯುಂಜಯ ಯಾವುದೇ ರೀತಿ ಆರೋಗ್ಯ ಬಾಧೆಗಳಿರಲಿಲ್ಲ. ನಾಗಲೇ ಹೇಳಿದೆ, ಈ ಮಾಟ ಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದರೆ ಔಷಧಿ ಕೊಡ್ತಾರೆ, ತಗೊಂಡ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು, ನೆಗೆಟಿವ್ ಎನರ್ಜೀಸ್ ಹೋದ್ರೇ ನಿಮಗೆ ಮೃತ್ಯುಂಜಯ ಹೋಮ, ಷಟ್ಪ್ರಣಮ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಹೋಮ, ಅದರಲ್ಲಿ 9 ವಿಶೇಷವಾದಂತಹ ಒಂದು ಉಪರತ್ನಗಳಿದೆ. ಅಷ್ಟೇ ಅಲ್ಲ, ವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು. ಯಾಕಂದರೆ ಮಾಟಮಂತ್ರ ಆದಿಗಳಿಂದಾಗಿ ವಿವಾಹನೇ ನಿಂತೋಗಬಾರ್ದು. ದೃಷ್ಟಿದೋಷದ ವಿವಾಹ ನಿಂತೋಗಬಾರ್ದು. ಅಥವಾ ಮದುವೆ ಆಗೋಗಿದೆ, ದಾಂಪತ್ಯ ಕಲಹಗಳು ಇಲ್ಲ, ಅದಾಗಬಾರ್ದು. ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂಥ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು, ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಂಗಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು. ಮಹಾಪ್ರತ್ಯಂಗಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟನ್ನು ನಾವು ನಿಮಗೆ ಎಲ್ಲ ಹೋಮಗಳಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಬಿಟ್ರೆ ಸಾಕು. ಹಾಗೂ ನಮ್ಮ ಇದನ್ನ ರಿಪ್ಲೈ ಬರ್ತದೆ ನಿಮಗೆ, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಆಯಿತು. ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ 25 ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬಹುದು, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಎಲ್ಲ ಹೋಮಗಳು ಲೈವ್ ನೋಡ್ಬೋದು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು, ವಿಶೇಷವಾದಂತಹ 9 ಉಪರತ್ನಗಳು ಇದನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬೋದು. ಬಹಳಷ್ಟು ಜನ ಹೇಳ್ತಾರೆ ಇದನ್ನು ಹೆಂಗೆ ಗುರುಗಳೇ ಅಂದರೆ, ಸೀದಾ ಇದನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ. ಹಾಗೆಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ. ಬಹಳ ಸಿಂಪಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ. ನಾನು ಅದನ್ನು ತಿಂದ್ಬಿಡ್ತೇನೆ ಏನೂ ತೊಂದರೆ ಇಲ್ಲ. ಬೇಕಾದ್ರೆ ತೆಗೆದು ಜೇವರಿಟ್ಟು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಆದ್ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು. ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದಿಟ್ಬಿಟ್ರೆ ಆಯಿತು. ಆಮೇಲೆ ಸ್ನಾನ ಆದಮೇಲೆ 4 ದಿವಸ ಆದಮೇಲೆ ಮತ್ತೆ ಹಾಕೊಂಡ್ರೆ ಆಯಿತು. ಅಂದರೆ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಆ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಅನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಆದ್ದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೀಗೆ ಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಬರಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲ ವಿಲಸದ್ಭ್ರುಕುಟಿ ಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾಭಾ ಆತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ.
प्रादेवीर्माया सहते दुरे वा शिशीते शृङ्गे रक्षसे विनिक्षे उत स्वानासो दिविशन्त्वग्ने स्तिग्मायुधा रक्षसे हन्त वा ऊ मदेचिदस्य प्ररुजन्ति भामानवरन्ते परिबाधो अदेवीः हरिः ॐ